Hello friends, welcome back. This is Shivanand. Thanks for subscribing my channel and thanks for your loving support. Friends, ಇವತ್ತಿನ ಒಂದು ವಿಡಿಯೋದ ಟಾಪಿಕ್ ಏನಂತ ನಿಮಗೆ ಒಂದು ವಿಡಿಯೋದ ಬಿಗಿನಿಂಗಲ್ಲಿ ಪ್ಲೇ ಆಗಿರುವಂಥ ಈ ಒಂದು ವಿಡಿಯೋ ಕ್ಲಿಪ್ನ ನೋಡಿದ್ರೆ ಗೊತ್ತಾಗಿರ್ಬೋದು. ಸೊ ಹಾಗಾಗಿ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ರೀತಿಯ ಒಂದು ವಿಡಿಯೋ ಕ್ಲಿಪ್ನ ಹೇಗೆ ನಾವು ರೆಡಿನ ಮಾಡ್ಕೊಳ್ಬೋದು, ಅದು ಕೂಡ ನಮ್ಮ ಒಂದು ಫೋಟೋಸ್ಗಳನ್ನ ನಾವು ಯೂಸ್ನ ಮಾಡಿ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಈ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿಯ ಡೈಲಿ ಲೇಟೆಸ್ಟ್ ವೀಡಿಯೋಸ್ಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕೂಡ ಮರೆಯದೆ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಅದಕ್ಕೆ ನಾವು ಫಸ್ಟ್ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗಿ ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ. ಆದಮೇಲೆ ನೀವು ಕ್ಲಿಕ್ನ ಮಾಡಿ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ನ ಮಾಡ್ಕೊಬಿಟ್ಟು ಯೂಸ್ನ ಮಾಡ್ಕೊಳ್ಳೋದು. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಒಂದು ನೇಮ್ ಬಂದುಬಿಟ್ಟು PK ಫಿಲ್ಮ್ ಅಂತ. ಸೊ ಇದನ್ನು ನಾವೀಗ ಓಪನ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಈ ಒಂದು ಅಪ್ಲಿಕೇಶನ್ ನಾವೀಗ ಓಪನ್ ಮಾಡಿದ ತಕ್ಷಣ ಇದರ ಒಂದು ಇಂಟರ್ಫೇಸ್ ಈ ರೀತಿಯಾಗಿರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ನಾವು ಓಪನ್ ಮಾಡಿದ ತಕ್ಷಣ ಇಲ್ಲಿ ಕಾಣಿಸೋಂಥ ಒಂದು ಪ್ಲಸ್ನ ಒಂದು ಸಿಂಬಲ್ ಏನಿದೆ ಅದ್ರ ಮೇಲೆ ನಾವು ಜಸ್ಟ್ ಒಂದು ಕ್ಲಿಕ್ನ ಮಾಡೋಗಿದೆ. ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ನಮಗೆ ಇಲ್ಲಿ ಮೇಲ್ಗಡೆ ತುಂಬ ಥರದ ಒಂದು ಕ್ಯಾಟಗರೀಸ್ಗಳು ನಮಗೆ ಇಲ್ಲಿ ಶೋ ಮಾಡ್ತಾ ಇದೆ. ಒಂದು ಟ್ರೆಂಡಿಂಗ್, ಸಿನಿಮ್ಯಾಟಿಕ್, ಸೆಲೆಬ್ರೇಷನ್ ಮತ್ತು ಆ್ಯಕ್ಷನ್, ರೊಮ್ಯಾಂಟಿಕ್, ಶೋ ಟೈಮ್. ಸೊ ಈ ರೀತಿಯಾಗಿ ನಮಗೆ ಕೆಲವೊಂದು ಕ್ಯಾಟಗರೀಸ್ಗಳು ಶೋ ಮಾಡ್ತಾ ಇದೆ, ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಟ್ರೆಂಡಿಂಗ್ ಅಂತ ಏನಿದೆ ಅದ್ರ ಮೇಲೆ ನಾವು ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ಟ್ರೆಂಡಿಂಗಲ್ಲಿರುವಂಥ ಕೆಲವೊಂದು ವಿಡಿಯೋ ಕ್ಲಿಪ್ಸ್ಗಳನ್ನ ನಮಗೆ ಇಲ್ಲಿ ಆ್ಯಡ್ನ ಮಾಡಿದ್ರೆ ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ. ಸೊ ಪ್ರತಿಯೊಂದು ಕೂಡ ಅಪ್ಡೇಟ್ ಆಗ್ತಾನೆ ಇರುತ್ತೆ. ತುಂಬಾ ಹೊಸ ಥರದ ಒಂದು ಟೆಂಪ್ಲೇಟ್ಸ್ಗಳು ನಮಗೆ ಇಲ್ಲಿ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಈಗ ನಾವು ರೀಸೆಂಟಾಗಿ ಈ ಒಂದು ಹೋಲಿಯ ಒಂದು ಫೆಸ್ಟಿವಲ್ ಈಗ ಶುರು ಆಗಿದೆ. ಸೊ ಈ ಒಂದು ಹೋಲಿ ಅಂತ ಏನಿದೆ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಹ್ಯಾಪಿ ಹೋಲಿ ಅಂತ ಇದೆ, ನಿಮಗೆ ಇಲ್ಲಿ ಹೋಲಿ ಹ್ಯಾಪಿ ಹೋಲಿ ಅಂತ. ಸೊ ಇಲ್ಲಿ ನಿಮಗೆ 2 ಥರದ ಒಂದು ಟೆಂಪ್ಲೇಟ್ಸ್ ನಿಮಗೆ ಇಲ್ಲಿ ಶೋ ಮಾಡ್ತಾ ಇದೆ. ಸೊ ಇದರಲ್ಲಿ ನಿಮಗೆ ಯಾವ ಒಂದು ಟೆಂಪ್ಲೇಟ್ ತುಂಬ ಇಷ್ಟ ಆಗುತ್ತೋ ಆ ಒಂದು ಟೆಂಪ್ಲೇಟ್ನ ನೀವು ಫಸ್ಟ್ ಡೌನ್ಲೋಡ್ನ ಮಾಡ್ಕೊಳ್ಬೇಕು. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇದು ಡೌನ್ಲೋಡ್ ಆಗೋದಕ್ಕೆ ಶುರು ಆಗುತ್ತೆ, ನೀವು ಇಲ್ಲಿ ನೋಡ್ಬೋದು. ಸೊ ಇದನ್ನು ನೀವು ಡೌನ್ಲೋಡ್ನ ಮಾಡ್ಕೊಂಡ್ಮೇಲೆ ನೀವು ಈ ಒಂದು ಟೆಂಪ್ಲೇಟ್ಸ್ನ ಮುಖಾಂತರ ನೀವು ಈ ಒಂದು ಫೋಟೋಸ್ಗಳನ್ನ ನೀವು ಆ್ಯಡ್ನ ಮಾಡ್ಕೊಳ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ನಾವೀಗ ಇಲ್ಲಿ ಕ್ರಿಯೇಟ್ ಅಂತ ಏನು ಕಾಣಿಸ್ತದೆ, ಈ ಒಂದು ಕ್ರಿಯೇಟ್ ಮೇಲೆ ನಾವೀಗ ಜಸ್ಟ್ ಒಂದು ಕ್ಲಿಕ್ನ ಮಾಡೋಗುತ್ತೆ. ಒಂದು ಕ್ರಿಯೇಟ್ ಮೇಲೆ ಒಂದು ಕ್ಲಿಕ್ನ ಮಾಡಿದ ತಕ್ಷಣ ಸೊ ಇಲ್ಲಿ ಕೆಲವೊಂದು ಆ್ಯಡ್ಸ್ಗಳು ಪ್ಲೇ ಆಗುತ್ತೆ. ಆ ಒಂದು ಆ್ಯಡ್ಸ್ಗಳನ್ನ ನೀವು ಸ್ಕಿಪ್ನ ಮಾಡ್ಬೋದು ಈ ರೀತಿಯಾಗಿ. ಸೊ ಈ ಒಂದು ಆ್ಯಡ್ನ ನೀವು ಸ್ಕಿಪ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಈ ಒಂದು ಟೆಂಪ್ಲೇಟ್ ಯಾವ ರೀತಿಯಾಗಿದೆ. ಇದರಲ್ಲಿ ನೀವು ಈ ರೀತಿಯಾಗಿ ಫೋಟೋಸ್ಗಳನ್ನ ನೀವು ಅಪ್ಲೈನ ಮಾಡ್ತಾ ಹೋಗ್ಬೋದು. ಅಂದರೆ ಈ ಒಂದು ಫೋಟೋಸ್ಗಳನ್ನ ನೀವು ಆ್ಯಡ್ನ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಿರೋಂಥ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಸೇವ್ ಅಂತ ಕಾಣಿಸ್ತಾ ಇದೆ, ಇಲ್ಲಿ ಫೋಟೋಸ್ ಕಾಣಿಸ್ತಾ ಇದೆ, ಟೆಕ್ಸ್ಟ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ಮತ್ತೆ ಲೇಯರ್ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಇಮೇಜಸ್ ಅಂತ ಏನು ನಿಮಗೆ ಶೋ ಮಾಡ್ತಾ ಇದೆ ಅದ್ರ ಮೇಲೆ ಜಸ್ಟ್ ಒಂದು ಕ್ಲಿಕ್ನ ಮಾಡೋಗುತ್ತೆ. ಅದ್ರ ಮೇಲೆ ಒಂದು ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನಿಮ್ಮ ಒಂದು ಫೋಟೋಸ್ಗಳನ್ನ ನೀವು ಇಲ್ಲಿ ಆ್ಯಡ್ನ ಮಾಡ್ಬೋದು. ಅನ್ಲಿಮಿಟೆಡ್ ಆಗಿ ನೀವು ಫೋಟೋಸ್ಗಳನ್ನ ಆ್ಯಡ್ನ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿ ಒಂದು 4-5 ಫೋಟೋಸ್ಗಳನ್ನ ನಾನು ಇಲ್ಲಿ ಆ್ಯಡ್ನ ಮಾಡಿ ನಿಮಗೆ ತೋರಿಸ್ತಾನೆ. ಸೊ ಫ್ರೆಂಡ್ಸ್, ಈ ರೀತಿ ನೀವು ಫೋಟೋಸ್ಗಳನ್ನ ನೀವು ಆ್ಯಡ್ನ ಮಾಡ್ಕೊಂಡ ತಕ್ಷಣ ಇಲ್ಲಿ ಕಾಣಿಸಿರೋಂಥ ಈ ಒಂದು ಆರೋ ಮಾರ್ಕ್ ಮೇಲೆ ಜಸ್ಟ್ ಒಂದು ಕ್ಲಿಕ್ನ ಮಾಡೋಗುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡೋದು ಆಟೋ ಕ್ರಾಪ್ ಬೇಕಾ ನೀವು ಮತ್ತೆ ಒಂದು ಮ್ಯಾನ್ಯಲ್ ಆಗಿ ಕ್ರಾಪ್ನ ಮಾಡ್ಕೊಳ್ತೀರ ಒಂದು ಫೋಟೋನ ಇಲ್ಲಿ ಆಪ್ಷನ್ ಕೇಳ್ತಾ ಇದೆ. ಸೊ ನೀವು ಬೇಕಾದ್ರೆ ಆಟೋನು ಸೆಲೆಕ್ಟ್ನ ಮಾಡ್ಕೊಳ್ತಾ, ನೀವು ಮ್ಯಾನ್ಯಲ್ ಆಗಿ ಬೇಕಾದ್ರೆ ನೀವು ಕ್ರಾಪ್ನ ಮಾಡ್ಕೊಳ್ಬೋದು. ನಾನು ಇಲ್ಲಿ ಆಟೋ ಕ್ರಾಪ್ ಮೇಲೆ ನಾನು ಒಂದು ಕ್ಲಿಕ್ನ ಮಾಡ್ತಾ ಇದ್ದೀನಿ. ಸೊ ಅದ್ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ಮೇಲೆ ಕಾಣಿಸುವಂಥ ಒಂದು ರೈಟ್ ಮಾರ್ಕ್ ಮೇಲೆ ನಾವು ಜಸ್ಟ್ ಒಂದು ಕ್ಲಿಕ್ನ ಮಾಡೋದು. ಅದ್ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು. ಸೊ ನೀವು ಆ್ಯಡ್ನ ಮಾಡಿರೋಂಥ ಪ್ರತಿಯೊಂದು ಫೋಟೋಸ್ಗಳು ನಮಗೆ ಈ ಒಂದು ಟೆಂಪ್ಲೇಟ್ ಒಳಗಡೆ ಆ್ಯಡ್ ಆಗಿರುತ್ತೆ ಈ ರೀತಿಯಾಗಿ. ಸೊ ಫ್ರೆಂಡ್ಸ್, ನೋಡೋದಲ್ಲ ಈ ರೀತಿಯಾಗಿ ನಾನು ಇಲ್ಲಿ 5 ಫೋಟೋಸ್ಗಳನ್ನ ಆ್ಯಡ್ನ ಮಾಡಿದೆ. ನೀವು ಎಷ್ಟು ಬೇಕಾದ್ರೆ ಫೋಟೋಸ್ಗಳನ್ನ ಆ್ಯಡ್ನ ಮಾಡ್ಕೊಳ್ಳೋದು. ಮತ್ತು ಇಲ್ಲಿ ಕೆಳಗಡೆ ಕಾಣಿಸ್ತಿರೋಂಥ ಒಂದು ಟೆಕ್ಸ್ಟ್ ಮೇಲೆ ನೀವು ಒಂದು ಕ್ಲಿಕ್ನ ಮಾಡಿ ಈ ಒಂದು ಟೆಕ್ಸ್ಟ್ನ ಬೇಕಾದ್ರೆ ನೀವು ಇಲ್ಲಿ ಚೇಂಜ್ನ ಮಾಡ್ಕೊಳ್ಳೋದು. ಇಲ್ಲಿ ಫಾರ್ ಎಕ್ಸಾಂಪಲ್ ಯೂಸರ್ ನೇಮ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ನೇಮ್ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿ ನಾನು ಒಂದು ನೇಮ್ನ ಇಲ್ಲಿ ಸೆಲೆಕ್ಟ್ನ ಮಾಡಿದ್ದೀನಿ, ಅಂದರೆ ನಾನು ಒಂದು ನೇಮ್ನ ನಾನು ಇಲ್ಲಿ ಟೈಪ್ನ ಮಾಡಿದ್ದೀನಿ, ಶಿವ ಅಂತ. ಸೊ ಅದಾದ ತಕ್ಷಣ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ನಿಮಗೆ ಇನ್ನೊಂದು ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಒಂದು ಫ್ಯೂಚರ್ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಈ ಒಂದು ಅಪ್ಲಿಕೇಶನ್ ಮುಖಾಂತರ ಈ ಒಂದು ಎಡಿಟಿಂಗ್ನ ಮಾಡಿರ್ತೀವಿ. ಬಟ್ ಯಾರಿಗೂ ಕೂಡ ಈ ಒಂದು ಯಾವ ಒಂದು ಅಪ್ಲಿಕೇಶನ್ ಮುಖಾಂತರ ನಾವು ಈ ಒಂದು ವಿಡಿಯೋನಾಗಿರ್ಬೋದು ಅಥವಾ ಈ ಒಂದು ಫೋಟೋನ ನಾವು ಎಡಿಟಿಂಗ್ನ ಮಾಡಿದ್ವಿ ಅಂತ ಗೊತ್ತಾಗಬಾರ್ದು ಅಂತಂದರೆ ಈ ಒಂದು ವಾಟರ್ ಮಾರ್ಕ್ನ ಕೂಡ ನಾವು ಇಲ್ಲಿ ತೆಗಿಬೋದು. ಸೊ ಅದು ಹೇಗೆ ಅಂತ ನಾವೀಗ ನೋಡಿ, ಇಲ್ಲಿ ಕಾಣಿಸಿರೋಂಥ ಒಂದು ಇಂಟೋ ಮಾರ್ಕ್ ಮೇಲೆ ನಾವು ಕ್ಲಿಕ್ನ ಮಾಡೋದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೊ ಇಲ್ಲಿ ನೋಡ್ಬೋದು, ಈ ಒಂದು ಅಪ್ಲಿಕೇಶನ್ ನೀವು ಯೂಸ್ನ ಮಾಡ್ತಾ ಇರ್ಬೇಕಾದ್ರೆ ನೀವು ನೆಟ್ನ ಕಂಪಲ್ಸರಿಯಾಗಿ ನೀವು ಆನ್ನ ಮಾಡಿಟ್ಟಿರಬೇಕಾಗುತ್ತೆ. ಸೊ ಅದನ್ನು ಆನ್ನ ಮಾಡಿಟ್ಟಾಗ ನಿಮಗೆ ಇಲ್ಲಿ ಒಂದು ಆ್ಯಡ್ಸ್ ಬರುತ್ತೆ. ನೀವು ಇಲ್ಲಿ ನೋಡೋದು ವಾಚ್ ವಿಡಿಯೋ ಆ್ಯಡ್ಸ್ ಅಂತ ಇದೆ. ಸೊ ಆ ಒಂದು ಆ್ಯಡ್ನ ನೀವು ವಾಚ್ನ ಮಾಡಿದ ತಕ್ಷಣ ಈ ಒಂದು ವಾಟರ್ ಮಾರ್ಕ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಎರೇಸ್ ಆಗುತ್ತೆ. ಸೊ ಅದಾದ ತಕ್ಷಣ ಇಲ್ಲಿ ಮೇಲೆ ಕಾಣಿಸುತ್ತೆ ಒಂದು ಸೇವ್ ಮೇಲೆ ನೀವು ಕ್ಲಿಕ್ನ ಮಾಡುತ್ತೆ. ಅದ್ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಈ ಒಂದು ವಿಡಿಯೋ ಕ್ಲಿಪ್ ಈ ರೀತಿಯಾಗಿ ಸೇವ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ಕ್ಲಿಪ್ ಕಂಪ್ಲೀಟ್ ಆಗಿ ಸೇವ್ ಆಗಿ ನಿಮ್ಮ ಒಂದು ಗ್ಯಾಲರಿ ಒಳಗಡೆ ಸೇವ್ ಆಗಿರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಆ ಒಂದು ವಿಡಿಯೋನ ನೀವು ಪ್ಲೇನ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಈ ಒಂದು ಅಪ್ಲಿಕೇಶನ್ ಒಂದು ಹೆಲ್ಪಿಂದ ಈ ರೀತಿಯಾದ ಒಂದು ಎಫೆಕ್ಟ್ನ ಒಂದು ವಿಡಿಯೋಸ್ಗಳನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಯೂಸ್ನ ಮಾಡಿ ಈ ಒಂದು ಅಪ್ಲಿಕೇಶನ್ ಈ ಒಂದು ಬರ್ತ್ಡೇ ವಿಶೇಷ ಮಾಡುವಂಥ ಒಂದು ಟೆಂಪ್ಲೇಟ್ಸ್ಗಳು ಕೂಡ ನಮಗೆ ಇರುತ್ತೆ. ಮತ್ತು ತುಂಬ ಥರದ ಒಂದು ಟ್ರೆಂಡಿಂಗ್ನ ಒಂದು ಟೆಂಪ್ಲೇಟ್ಸ್ಗಳು ಈ ಒಂದು ಅಪ್ಲಿಕೇಶನ್ ಒಳಗಡೆ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ನಿಜವಾಗ್ಲೂ ತುಂಬಾ ಒಂದು ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ನಿಮ್ಮ ಒಂದು ಫೋಟೋನ ತುಂಬಾ ಪ್ರಾಪರಾಗಿ ತುಂಬಾ ಒಂದು
ಸಿನಿಮ್ಯಾಟಿಕ್ ಆಗಿ ನೀವು ಎಫೆಕ್ಟ್ ಆಗಿ ನೀವು ರೆಡಿನ ಮಾಡ್ಕೊಳ್ಬೋದು. ಸೊ ಹಾಗಾದ್ರೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋದಿರೋ. ಟೇಕ್ ಕೇರ್, ಬಾಯ್ ಬಾಯ್.